ಸ್ವಾಗತ. ಹಾವೇರಿ ಜಿಲ್ಲೆಯಲ್ಲಿ ಶಿಗ್ಗಾಂವ್ ತಾಲೂಕು ಬಂಕಾಪುರ ಪಟ್ಟಣದಲ್ಲಿ ಇಂದು ಗುರುವಾರ ದಿನದಂದು ವೇದಮೂರ್ತಿ ಗದಿಗಯ್ಯ ಶಾಸ್ತ್ರಿಗಳು ಮಹತಿ ಮಠ ಮತ್ತು ದೇವಸ್ಥಾನದ ಅರ್ಚಕರು ಆದ ಗಂಗಾಧರ ಪೂಜಾರ್ ಶ್ರೀ ವೀರಭದ್ರೇಶ್ವರ ಗುಗ್ಗಳ ಕಾರ್ಯಕ್ರಮ ಕಾರ್ತಿಕ ದೀಪೋತ್ಸವದ ಕಾರ್ಯಕ್ರಮವನ್ನು ಶ್ರೀಗಳ ಸಮ್ಮುಖದಲ್ಲಿ ಶ್ರೀ ರೇವಣಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಅರಳಲ್ಲಿ ಹಿರೇಮಠ ಬಂಕಾಪುರ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ವೀರಭದ್ರೇಶ್ವರ ಹಾಗೂ ಶ್ರೀ ಭದ್ರಕಾಳಿ ದೇವರುಗಳಿಗೆ ಕಾರ್ತಿಕ ಉತ್ಸವ ಹಾಗೂ ಪಲ್ಲಕ್ಕಿ ಉತ್ಸವ ಸಕಲ ವಾದ್ಯ ವೈಭವದೊಂದಿಗೆ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಜರುಗಿಸಲಾಗಿದೆ. ನಂತರ ದಿನಾಂಕ 21/11/2025 ಶುಕ್ರವಾರ ದಿನದಂದು ಧರ್ಮಸಭೆಯಲ್ಲಿ ದೇವಸ್ಥಾನದ ಕಟ್ಟಡ ಸಹಾಯಾರ್ಥ ದೇಣಿಗೆ ಸಲ್ಲಿಸಿದ ದಾನಿಗಳಿಗೆ ಗುರುಗಳಿಂದ ಶ್ರೀ ರಕ್ಷೆ ನಂತರ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಜರುಗಿಸಲಾಗಿದ್ದು 11/11/2025 ಚಟ್ಟಿಯ ಅಮಾವಾಸ್ಯೆ ಪ್ರಯುಕ್ತ ನಾವು ಶ್ರೀ ವೀರಭದ್ರೇಶ್ವರ ಗುರುಗಳ ಮತ್ತು ಮಧ್ಯಾಹ್ನ ಅನ್ನ ಸಂತರ್ಪಣೆ ಮತ್ತು ಸಾಯಂಕಾಲ ಕಾರ್ತಿಕೋತ್ಸವವನ್ನು ಎಲ್ಲ ಭಕ್ತಾದಿಗಳ ಬಂಕಾಪುರ ಸರ್ವ ಭಕ್ತಾದಿಗಳ ಅಂಗವಾಗಿ ಕಾರ್ಯಕ್ರಮ ಮಾಡ್ತಿದ್ದೇವೆ. ಅದೇ ರೀತಿಯಾಗಿ ನಾಳೆ 21/11/2025 ಸಾಯಂಕಾಲ ಧರ್ಮಸಭೆ ಇದೆ. ಆ ಧರ್ಮಸಭೆ ಮತ್ತು ಇವತ್ತಿನ ಈ ಒಂದು ಕಾರ್ಯಕ್ರಮನ ನಮ್ಮ ಶ್ರೀ ರೇವಣಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಒಂದು ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನೆರವೇರಿಸ್ತೇವೆ. ಈ ಒಂದು ಗುಗ್ಗಳ ಕಾರ್ಯಕ್ರಮ ಆಯಿತು ಮತ್ತು ಕಾರ್ತಿಕೋತ್ಸವ ಆಯಿತು. ನಾಳೆ ಮತ್ತು 21/11/2025 ಶುಕ್ರವಾರ ಸಾಯಂಕಾಲ ಧರ್ಮಸಭೆ ಎಲ್ಲ ಬಂಕಾಪುರ ಸರ್ವ ಭಕ್ತಾದಿಗಳು ಕೂಡಿ ಈ 2 ದಿನದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಗಿದೆ. ಭದ್ರಕಾಳಿ ಮಾತೆಗೆ ಉಡಿ ತುಂಬ ಮುಖಾಂತರ ಚಾಲನೆ ಕೊಟ್ಟಂಥ ಇವತ್ತು ಬೆಳಗಿನ ಜಾವ ವೀರಭದ್ರೇಶ್ವರ ಮತ್ತು ಭದ್ರಕಾಳಿಗೆ ರುದ್ರಾಭಿಷೇಕ ಮತ್ತು ಹೋಮಗಳನ್ನು ನಡೆಸಿ ಮತ್ತು ಇವತ್ತು ಬೆಳಿಗ್ಗೆ 9 ಗಂಟೆಯಿಂದ ಗುಗ್ಗಳ ಪ್ರಾರಂಭವಾಗಿದೆ. ಗುಗ್ಗಳ ಪ್ರಾರಂಭವಾಗಿ ಮಧ್ಯಾಹ್ನ 1 ಗಂಟೆಗೆ ಮುಕ್ತಾಯಗೊಳ್ಳುತ್ತದೆ. ಮುಕ್ತಾಯಗೊಂಡು ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಇರುತ್ತದೆ. ಅದಕ್ಕಾಲ ಮುಗಿದ ನಂತರ ಸಾಯಂಕಾಲ ಮತ್ತು ಕಾರ್ತಿಕೋತ್ಸವ ಇರ್ತದೆ. ಅದರ ನಂತರ ಪಲ್ಲಕ್ಕಿ ಇರ್ತದೆ. ನಾಳೆ ದಿವಸ ಮತ್ತು ಧರ್ಮಸಭೆ ಇರ್ತದೆ. ಧರ್ಮಸಭೆಯನ್ನು ಶ್ರೀ ರೇವಣಸಿದ್ದ ಶಿವಾಚಾರ್ಯ ಮಹಾಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ಎಲ್ಲ ಬಂಕಾಪುರ ಸಮಸ್ತ ವೀರಭದ್ರೇಶ್ವರ ಮತ್ತು ಭದ್ರಕಾಳಿ ಭಕ್ತರು ಮತ್ತು ಸಾರ್ವಜನಿಕರು ಎಲ್ಲರೂ ಸಂತೋಷದಿಂದ ಅದನ್ನು ಯಶಸ್ವಿಗೊಳಿಸ್ಬೇಕಂತಂದು ಬಂಕಾಪುರ ಭಕ್ತರಿಗೆ ನಾನು ಬೇಡ್ಕೊಳ್ಳೋದಂದ್ರೆ ಇಷ್ಟೇ. ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕಂತಂದು ನಾನೊಂದು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೇನೆ. ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ಗುಗ್ಗಳ ಕಾರ್ಯಕ್ರಮ, ಸಾಯಂಕಾಲ ಕಾರ್ತಿಕೋತ್ಸವ ಹಾಗೂ ಪಲ್ಲಕ್ಕಿ ಉತ್ಸವ ಇವತ್ತಿನ ದಿನದಂದು ಜರುಗುತ್ತದೆ. ನಾಳೆ ಶುಕ್ರವಾರ ದಿನ ಸಾಯಂಕಾಲ ರೇವಣಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಯವರ ಸಾನ್ನಿಧ್ಯದಲ್ಲಿ ಧರ್ಮಸಭೆ ನಡೆಯಲಿದ್ದು, ಧರ್ಮಸಭೆಯಲ್ಲಿ ಶ್ರೀ ಹೊಳಲಿ ಮಠದ ನಾಗಭೂಷಣ ಶಿವಾಚಾರ್ಯರು ಹಾಗೂ ಕೂಡಲಮಠದ ಶ್ರೀ ನಂಜೇಶ್ವರ ಶಿವಾಚಾರ್ಯರು ಉಪಸ್ಥಿತರಲ್ಲಿದ್ದು ಹಾಗೂ ನಾಡಿನ ಗಣ್ಯ ರಾಜಕೀಯ ವ್ಯಕ್ತಿಗಳು ಹಾಗೂ ನಮ್ಮ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಹಾಲಿ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿ ಸಾಹೇಬರು ನಾಡಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಹಾಗೂ ಬಂಕಾಪುರದ ಸಹಸ್ರ ಭಕ್ತಾದಿಗಳೆಲ್ಲರೂ ನಾಳೆಯ ದಿವಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಧರ್ಮಸಭೆಯನ್ನು ನೆರವೇರಲಿದ್ದು, ಎಲ್ಲ ಭಕ್ತಾದಿಗಳು ನನ್ನವರಿಗೆ ಪ್ರಸಾದದ ವ್ಯವಸ್ಥೆ ಇದೆ. ಈ ಎಲ್ಲ ಕಾರ್ಯಕ್ರಮವನ್ನು ಶ್ರೀ ರೇವಣಸಿದ್ದೇಶ್ವರ ಶಿವಾಚಾರ್ಯರವರ ಸಾನ್ನಿಧ್ಯದಲ್ಲಿ ಹಾಗೂ ವ್ಯವಸ್ಥೆಯನ್ನು ಸಮಿತಿ ವತಿಯಿಂದ ನೆರವೇರಿಸಲಾಗಿದೆ. ತಕ್ಷಣ ಅನೇಕರಿಗೆ ಯಾರದೋ ಒಬ್ಬರದ್ದು ಭಾಷಣ ನೆನಪಾಗಿರುತ್ತೆ. ಈ ಹುಡುಗ ಏನಪ್ಪ ಈ ವೇದಿಕೆಯಲ್ಲಿ ಬಂದು ಈ ವಚನ ಹೇಳ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಆದರೆ ನಮ್ಮ ಪೂರ್ವಜರು ಹೇಳಿದ್ರು, ಮುಂದಿನ ಉತ್ತರಾರ್ಧವನ್ನ ನೋಡಿ, ತನ್ನ ತಾನಾರೆಂದು ಅರಿದೊಡೆ, ತನ್ನನ್ನ ತಾನು ಯಾರು ಅಂತ ಅರಿತಾದ್ರೆ ಅವನು ದೇವರಾಗ್ತಾನೆ, ಅವನಲ್ಲಿಯೇ ದೇವರಿದ್ದಾನೆ. ಹಿಂಗಾಗಿ ತನ್ನನ್ನ ತಾನು ಅರಿತುಕೊಳ್ಳದ ಹೊರತು ಇಲ್ಲಿ ಎಲ್ಲ ಕಡೆಗೂ ಇರುವಂತಹ ದೈವ ನಮಗ್ ಅರ್ಥ ಆಗ್ಲಿಕ್ಕೆ ಇಲ್ಲ ಅಂತೇಳಿ ಇಲ್ಲಿ ವೀರಭದ್ರ ದೇವರಿದ್ದಾನೆ, ಆ ವೀರಭದ್ರ ದೇವರಿದ್ದಾನೆ ಅಂತ ನಮಗೆ ಅರ್ಥ ಆಗಬೇಕು ಅಂತ ಅನ್ನೋದಾದ್ರೆ ನನ್ನೊಳಗಡೆ ಅವ ನೆಲೆಗೊಂಡಿದ್ದಾನೆ ಅಂತ ಮೊದಲು ನನಗೆ ಅರ್ಥ ಆಗಬೇಕು ಅಂತ ಅರಿವೆ. ಅವನು ನಾನೇ ಭಗವಂತ ಅಂತ ನಮಗೆ ಅರ್ಥವಾಗದ ಹೊರತು ಇಲ್ಲಿರುವಂತ ಭಗವಂತ ನಮಗೆ ಅರ್ಥ ಆಗೋದಿಲ್ಲ. ನಮ್ಮ ಗುರುಗಳ ಪಾದದಲ್ಲಿರುವಂತಹ ಭಗವಂತ ನಮಗೆ ಅರ್ಥ ಆಗೋದಿಲ್ಲ. ಅರಳಲೆ ಮಠದಲ್ಲಿ ಸ್ಥಿತಗೊಂಡಿರುವಂತಹ ಪರಮ ಪೂಜ್ಯರು ನಮ್ಮ ಗುರುಗಳು, ನಮ್ಮ ದೇವರು. ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀಗಳು ಆದ ರೇವಣಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಅರಳಲೆ ಹಿರೇಮಠ ಬಂಕಾಪುರ ಉಪಸ್ಥಿತರಾದ ಶ್ರೀಗಳು ಆದ ನಾಗಭೂಷಣ್ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ಮದ್ರಂಭಾಪುರಿ ಶಾಖಾ ಶ್ರೀಮನ್ ಮಹಾನ್ ಸಂಸ್ಥಾನ ಮಳಲಿಮಠ ತಾಲೂಕು ತೀರ್ಥಹಳ್ಳಿ ಮತ್ತು ಶ್ರೀಗಳು ಆದ ಗುರು ನಂಜೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಗುರು ನಂಜೇಶ್ವರ ಮಠ ಕೂಡಲ, ಧಾರ್ಮಿಕ ಉಪನ್ಯಾಸಕರು ಆದ ಕಿರಣ್ ಕುಮಾರ್ ವಿವೇಕವಂಶಿ, ಅಂಕಣಕಾರ ಯುವ ವಾಗ್ಮಿ, ಸಂಗೀತ ಸೇವೆಗಾಗಿ ಡಾಕ್ಟರ್ ಸಿದ್ದಲಿಂಗಪ್ಪ ನರೇಗಲ್, ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ
ಪತ್ರಕರ್ತರು ಮತ್ತು ಆಕಾಶವಾಣಿ ಕಲಾವಿದರು, ಬಂಕಾಪುರ ತಬಲಾ ವಾದಕರು, ಚಿನ್ನಪ್ಪ ಹಳಕೊಪ್ಪ, ಹಾವೇರಿ ದೇವಸ್ಥಾನದ ಕಟ್ಟಡಕ್ಕೆ ಹೆಚ್ಚಿನ ಧನ ಸಹಾಯ ಮಾಡಿದ ಭಕ್ತಾದಿಗಳು ಭಾಗವಹಿಸಿದ್ರು. ಇದೇ ಸಂದರ್ಭದಲ್ಲಿ ವೇದಿಕೆ ಮೇಲೆ ಹಾಸನರಾಗಿದ್ದ ಶ್ರೀಗಳು ಆದ ರೇವಣಸಿದ್ದೇಶ್ವರ ಮಹಾಸ್ವಾಮಿಗಳು, ಅರಳೆ ಹಿರೇಮಠ ಬಂಕಾಪುರ ಶ್ರೀಗಳು ಆದ ನಾಗಭೂಷಣ್ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ಮದ್ರಂಭಾಪುರಿ ಕಾಶ ಶ್ರೀಮನ್ ಮಹಾಸಂಸ್ಥಾನ ಮಳಲಿಮಠ ತಾಲೂಕು ತೀರ್ಥಹಳ್ಳಿ ಶ್ರೀಗಳು, ಗುರುನಂಜೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಗುರು ನಂಜೇಶ್ವರ ಮಠ ಕೂಡಲ, ಡಾಕ್ಟರ್ ಆರ್ಎಸ್ ಅರಳಿಮಠೆ, ಶ್ರೀಕಾಂತ್ ದುಂಡಿಗೌಡರು ಅಧ್ಯಕ್ಷರು, ಭಾರತ ಸೇವಾ ಸಂಸ್ಥೆ ಬನ್ನೂರು ಪುರಸಭೆ ಅಧ್ಯಕ್ಷರು ಆಗಿರುವಂತಹ ಶ್ರೀಮತಿ ಮಮತಾ ಮ್ಯಾಗಿ, ಬಂಕಾಪುರ ಅಶೋಕ ಪಟ್ಟಣ ಶೆಟ್ಟರ್, ಕಾರ್ಯಕ್ರಮದ ನಿರೂಪಣೆ ಮಾಡಿದಂತಹ ಗಂಗೂಬಾಯಿ ದೇಸಾಯಿ, ಶಿಕ್ಷಕರು ಆಗಿರುವಂತಹ ಮಹದೇವಪ್ಪ ಉಂಕಿ ಹಾಗೂ ಇನ್ನು ಅನೇಕ ಭಕ್ತಾದಿಗಳು ಆದ ಮತ್ತು ನಿಂಗನಗೌಡ ಪಾಟೀಲ್, ಬಾಪುಗೌಡ ಪಾಟೀಲ್, ಗಂಗಾಧರ್ ಹುಗಾರ್, ಕಿರಣ್ ಸಕ್ರಿ, ಚೆನ್ನಪ್ಪ ಹಡಪದ್, ರುದ್ರಪ್ಪ ಪವಾಡಿ, ರುದ್ರಪ್ಪ ಮಾವೂರ್, ನೀಲಕಂಠಪ್ಪ ಸಕ್ರಿ, ಹಲವಾರು ಜನ ಮತ್ತು ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಸೇವಾ ಸಮಿತಿ ಮತ್ತು ಬಂಕಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನ ಉಪಸ್ಥಿತರಿದ್ದರು. ನಂತರ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ನಡೆಸಲಾಗಿದೆ. ರವಿರಾಜ್ ಎಸ್ ಸಂಶಿ, ಶಿಗ್ಗಾಂವ್, ಏಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.